ಗಂಗಾವತಿಯ ಜನಪ್ರಿಯ ಶಾಸಕರಾದ ಗಾಲಿಜನಾರ್ದನ ರೆಡ್ಡಿ ಅವರು ಶುಕ್ರವಾರ ದಿನ ಪತ್ರಿಕಾಗೋಷ್ಠಿಯಲ್ಲಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಬರ್ತಕ್ಕಂಥ ಜೀರ್ಣೋದ್ಧಾರ ಕಾಮಗಾರಿಗಳಲ್ಲಿ ಯಾವುದೇ ಅವ್ಯವಹಾರ ಆಗಿಲ್ಲ, ಕಾಮಗಾರಿಗಳ ನಿರ್ವಹಿಸಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅದಾದ ನಂತರ ಇದೆಲ್ಲ ಗೊಂದಲಗಳಿಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಸಂಕಟ ಇಟ್ಟುಕೊಂಡು ರಾಜೇಶ್ ರೆಡ್ಡಿ ಅನ್ನೋ ವ್ಯಕ್ತಿ ಇದನ್ನು ಗೊಂದಲ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಜನಾರ್ದನ ರೆಡ್ಡಿ ಸಾಹೇಬರಿಗೆ ನಾನು 3 ತಿಂಗಳಿಂದ ಹೇಳಿದ್ದೀನಿ, ಸರ್ ಹಿಂಗಾಗೈತಣ, ದೇವಸ್ಥಾನ ಹೆಸರಲ್ಲಿ ದುಡ್ಡು ಎತ್ತುವಳಿ ಮಾಡಿದ್ದಾರೆ, ಕಾಮಗಾರಿ ನಿರ್ವಹಿಸಿಲ್ಲ, ನೀವು ಹೋಗಿ ಖುದ್ದಾಗಿ ಭೇಟಿ ಕೊಡ್ರಿ ಅಂತ ಹೇಳಿದ್ದೀನಿ. ಭೇಟಿ ಕೊಡ್ತೀನಿ ಅಂದ್ರು ಅವರು ಗಂಭೀರವಾಗಿ ಪರಿಗಣಿಸಬೇಕಾಗಿತ್ತು, ಗಂಭೀರವಾಗಿ ಪರಿಗಣಿಸಿಲ್ಲ. ಖುದ್ದಾಗಿ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಿಲ್ಲ. ಅಧಿಕಾರಿಗಳು ಮಾತು ಕೇಳ್ಕೊಂಡು ಅವರಿಲ್ಲ ಕಾಮಗಾರಿ ಆಗಿದೆ ಅಂತ ಸುಳ್ಳು ಹೇಳಿದ್ದಾರೆ. ನನ್ನೆಲ್ಲರೂ ದಾಖಲೆಗಳ ಪ್ರಕಾರ ಕಾಮಗಾರಿ ನಿರ್ವಹಿಸಿಲ್ಲ, ಕಾಮಗಾರಿ ಆಗಿಲ್ಲ. ಈ ಮೂಲಕ ನಾನು ಹೇಳ್ತಾ ಇದ್ದೀನಿ, ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆ ಸುಮಾರು 20-25 ವರ್ಷ ನಿತ್ಯ ನಿರಂತರ ಹೋರಾಟ ಮಾಡ್ಕೊಂತ ಬಂದ ಸಂಘಟನೆ. ಈ ಸಂಘಟನೆ ಯಾವುದು ದಾಖಲೆ ಇಲ್ಲದಂಗೆ ನಾನು ಯಾವುದೇ ಪತ್ರಿಕಾಗೋಷ್ಠಿ ಮಾಡಲ್ಲ. ಇವತ್ತು ದಾಖಲೆ ಸಹಿತ ತಮ್ಮ ಗಮನಕ್ಕೆ ತಂದಿದ್ದೇನೆ. ನಮ್ಮ ಸಂಘಟನೆ ಯಾವುದೇ ರೀತಿ ಬ್ಲಾಕ್ ಮೇಲ್ ಮಾಡೋದಾಗಲಿ ಇನ್ನೊಂದು ಮತ್ತೊಂದು ಮಾಡಿಲ್ಲ. ಹಾಗೇನಾದರೂ ಯಾರಾದರೂ ಮಾಡಿದ್ರೆ ಈಗ ಇಷ್ಟೊತ್ತಿಗೆ ತಮ್ಮ ಗಮನ ತರ್ತಾ ಇದ್ರು. ನಮ್ಗೆ ಹೆಂಗ್ ಮಾಡಿದಾರೆ ಸ್ವಾಭಿಮಾನಿ ಕನ್ನಡ ಸಂಘಟನೆ ಅವ್ರು ಹೆಂಗ್ ಮಾಡಿದಾರೆ ಅಂತ ಹೇಳ್ತಾ ಇದ್ರು. ನಮ್ಮ ಸಂಘಟನೆಯಿಂದ ಯಾರು ಕೂಡ ಸಾಮಾನ್ಯ ಕಾರ್ಯಕರ್ತರು ಕೂಡ ಯಾವುದೇ ವಿಷಯಗಳಿಗೆ ಹೆದರಿಕೆ ಆಗಲಿ ಬ್ಲಾಕ್ ಮೇಲ್ ಆಗಲಿ ಮಾಡಿಲ್ಲ. ಆಮೇಲೆ ಮಾಹಿತಿ ಹಕ್ಕು ಅರ್ಜಿ ಇರೋದು, ಮಾಹಿತಿ ಹಕ್ಕು ಕಾಯ್ದೆ ಇರೋದು, ದಾಖಲೆಗಳನ್ನ ತಗೊಳ್ಳಿಕ್ಕೆ ಇದೆ ವಿನಃ ಬ್ಲಾಕ್ ಮೇಲ್ ಮಾಡ್ಲಿಕ್ಕಿಲ್ಲ. ಮಾಹಿತಿ ಹಕ್ಕು ಅರ್ಜಿಯನ್ನು ತಗೊಂಡ್ರೆ ಇವತ್ತು ದಾಖಲೆಗಳನ್ನು ಬಿಡುಗಡೆ ಮಾಡ್ತಾರೆ. ನಾವು ನೀವು ಕಟ್ಟತಕ್ಕಂಥ ತೆರಿಗೆ ಹಣನ ಇವತ್ತು ಅಧಿಕಾರಿಗಳು ನಕಲಿ ಬಿಲ್ಗಳನ್ನು ಸೃಷ್ಟಿ ಮಾಡಿದ್ದಾರೆ. ಈ ನಾನು ಬಿಡುಗಡೆ ಮಾಡಿರ್ತಕ್ಕಂಥ 4 ಜನ ಗುತ್ತಿಗೆದಾರರು, ಮೆಹಬೂಬ್ ಪಾಷನ ವ್ಯಕ್ತಿ 2 ಕೆಲಸ ಮಾಡಿದ್ದಾನೆ, ಮಂಜುನಾಥ್ ಜವಳಿ ಅಂತ ಒಬ್ಬ ವ್ಯಕ್ತಿ 1, ಗಿರೀಶ್ ದೇಸಾಯಿ ಅಂತ ವ್ಯಕ್ತಿ 4. ಒಟ್ಟಾರೆ 4 ಜನ ಗುತ್ತಿಗೆದಾರರು ಏನ್ 4 ಕಾಮಗಾರಿ ನಿರ್ವಹಿಸಿದಾರಲ್ಲ, 3 ಜನ ಗುತ್ತಿಗೆದಾರರು ಅವರು ನಕಲಿ ಬಿಲ್ಗಳನ್ನು ಸೃಷ್ಟಿ ಮಾಡಿ ಸರ್ಕಾರದ ಅನುದಾನ ಎತ್ತುವಳಿ ಮಾಡಿದ್ದಾರೆ. ಅವರನ್ನ ಕಪ್ಪಪಟ್ಟಿಗೆ ಸೇರಿಸಬೇಕು, ಅವ್ರ ಲೈಸೆನ್ಸ್ ಅನ್ನು ಕಪ್ಪಪಟ್ಟಿಗೆ ಸೇರಿಸಬೇಕು. ಅಧಿಕಾರಿಗಳನ್ನ, ಯಾಕಂದ್ರೆ ಇದಕ್ಕೆ AE ಎಲ್ಲ ಅಧಿಕಾರಿಗಳು ಹಂತದ ಸಹಿ ಇರ್ತದ, ಅವರು ಕೂಡ ಹೊಣೆಗಾರರು. ಅಧಿಕಾರಿಗಳನ್ನ ಅಮಾನತು ಮಾಡಬೇಕು, ಗುತ್ತಿಗೆದಾರನ ಕಪ್ಪಪಟ್ಟಿಗೆ ಸೇರಿಸಬೇಕು. ಮತ್ತೆ ಏನು ಸರ್ಕಾರದ ಎತ್ತುವಳಿ ಆಗಿರ್ತಕ್ಕಂಥ ದುಡ್ಡನ್ನ ಏನಿದೆಯಲ್ಲ, ಎತ್ತುವಳಿ ಆದ ದುಡ್ಡನ್ನ ಅವ್ರ ಆಸ್ತಿಯನ್ನು ಮುಟ್ಟುಗೋಲು ಹಾಕಿ ಅನುದಾನ, ದುರ್ಬಳಕೆಯಾದ ಅನುದಾನವನ್ನು ಸದ್ಬಳಕೆ ಮಾಡಿಕೊಂಡು ಆಯಾ ದೇವಸ್ಥಾನಗಳಿಗೆ ಕಾಮಗಾರಿ ನಿರ್ವಹಿಸಬೇಕು. ಯಾರ ಕೈಯಾಗ ದುಡ್ಡು ಕೊಡೋಕೆ ಏನು ಕೊಟ್ಟಿಲ್ಲ. ಸರ್ಕಾರ ನಿಯಮಗಳ ಪ್ರಕಾರ ಕಾಮಗಾರಿಯನ್ನೇ ಮಾಡಬೇಕು. ಆ ಗುತ್ತಿಗೆದಾರ ಏಜೆನ್ಸಿಗೆ ದುಡ್ಡು ಕೊಡಬೇಕು. ಯಾರಿಗೆ ಬೇಕಾಗಿ ಕೊಡಕ್ಕೆ ಎಲ್ಲಿಯೂ ಅವಕಾಶ ಇಲ್ಲ. ಹಾಗಾಗಿ ಇವತ್ತು ಈ ವೇದಿಕೆ ಮುಖಾಂತರ ಮಾನ್ಯ ಜನಪ್ರಿಯ ಶಾಸಕರಿಗೆ ಗಾಲಿಜನಾರ್ದನ ರೆಡ್ಡಿ ಅವರಿಗೆ ಹೇಳಲು ಬಯಸ್ತಿದ್ದೇನೆ, ತಾವು ಖುದ್ದಾಗಿ ಇನ್ನುಳಿದಂತ ಇರತಕ್ಕಂಥ ಎಲ್ಲಾ ದೇವಸ್ಥಾನಗಳಿಗೆ ಭೇಟಿ ಕೊಡ್ರಿ, ಏನ್ ಸ್ಥಿತಿಗತಿ ಇದೆ ಅಂತ ನೋಡ್ರಿ. ವಿನಾಕಾರಣ ಅಧಿಕಾರಿಗಳ ಮಾತು ಕೇಳಿ ನಮ್ಮಂತ ಹೋರಾಟಗಾರರ ಬಗ್ಗೆ ಅಪಮಾನ ಮಾಡೋದು, ಅವಮಾನ ಮಾಡೋದು ಮಾಡಬೇಡ ಅಂತೇಳಿ ಇವತ್ತು ಈ ಮೂಲಕ ತಮ್ಗೆ ಗೊತ್ತಾಗ್ತದೆ. ಈಗ